ನಮಸ್ಕಾರ ಮಿತ್ರರೇ. ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ವಾರ್ ನಡೀತಾ ಇದೆ. ಇದು ಹೆಚ್ಚು ಕಡಿಮೆ ಫುಲ್ ಫ್ಲೆಡ್ಜ್ ವಾರ್ ಅಂತ ಯುನೈಟೆಡ್ ನೇಷನ್ಸ್ ಕೂಡ ಹೇಳಬೇಕಾದಂತ ಅನಿವಾರ್ಯ ಪರಿಸ್ಥಿತಿ. ಆ ಕಡೆಯಿಂದ ಹಮಾಸ್ ರಾಕೆಟ್ ದಾಳಿ ಮಾಡ್ತಿದ್ರೆ ಇಸ್ರೇಲ್ ಕೂಡ ಅದಕ್ಕೆ ಸೂಕ್ತವಾದ ಪ್ರತಿಕ್ರಿಯೆ ನೀಡ್ತಾ ಇದೆ. ಭಾರತದಲ್ಲಿ ಕೆಲವರು ಇಸ್ರೇಲ್ನ ಪರವಾಗಿದ್ರೆ ಮತ್ತು ಕೆಲವರು ಪ್ಯಾಲೆಸ್ತೈನ್ನ ಪರವಾಗಿದ್ದಾರೆ. ಸಹಜವಾಗಿಯೇ ಯಾರು ಆಂಟಿ ಸಿಎಎ ಪ್ರೊಟೆಸ್ಟ್ಗೆ ನಿರತವಾಗಿದ್ರು, ಯಾರು ಫಾರ್ಮರ್ಸ್ ಪ್ರೊಟೆಸ್ಟ್ ಅಲ್ಲಿ ಭಾರತದ ವಿರೋಧಿ ಚಿಂತನೆಗಳನ್ನ ತುಂಬುವಂತ ಪ್ರಯತ್ನ ಮಾಡ್ತಿದ್ರು, ಯಾರು ಯಾವಾಗಲೂ ಭಾರತ ವಿರೋಧಿ ನೀತಿಯನ್ನ ತಮ್ಮದಾಗಿಸಿಕೊಳ್ತಾರೋ ಅವರೆಲ್ಲರೂ ಪ್ಯಾಲೆಸ್ತೈನ್ನ ಪರವಾಗಿದ್ರೆ, ಯಾರು ಭಾರತದ ಕುರಿತಂತೆ ಒಳ್ಳೆಯ ಚಿಂತನೆಗಳನ್ನು ಮಾಡ್ತಾರೋ, ಭಾರತ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾರೋ ಅವರೆಲ್ಲರೂ ಇಸ್ರೇಲ್ನ ಪರವಾಗಿ ಮಾತನಾಡ್ತಿದ್ದಾರೆ. ಯಾಕೆ ಅಂತಂದ್ರೆ ಇಸ್ರೇಲ್ ಭಾರತದ ಜೊತೆಗೆ ಎಲ್ಲ ಸಂಕಟ ಕಾಲಗಳಲ್ಲೂ ಜೊತೆಯಾಗಿ ನಿಂತಿದೆ. ನಾವು ಕಾರ್ಗಿಲ್ ಯುದ್ಧ ಮಾಡುವಾಗ ನಮಗೆ ಪೂರ್ಣ ಬೆಂಬಲಕ್ಕೆ ನಿಂತಿದ್ದು ಇಸ್ರೇಲ್. ಅಷ್ಟೇ ಅಲ್ಲ, ಇತ್ತೀಚೆಗೆ ನಾವು ಏರ್ ಸ್ಟ್ರೈಕ್ ಮಾಡಿದ್ವಲ್ಲ, ಆಗ ನಾವು ಬಳಸಿದಂತ ಸ್ಪೈಸ್ 2000 ಅನ್ನುವಂತ ಟಾರ್ಗೆಟೆಡ್ ಬಾಂಬ್ ಕೂಡ ಇಸ್ರೇಲ್ ನಿಂದಲೇ ಬಂದಂಥದ್ದು. ಇಸ್ರೇಲ್ ನಾವು ಯಾವ ಸಂಕಟವನ್ನು ಅನುಭವಿಸ್ತಾ ಇದೀವೋ ಅದೇ ಸಂಕಟವನ್ನ ನಮಗಿಂತ 10 ಪಟ್ಟು ಹೆಚ್ಚು ಅನುಭವಿಸ್ತಾ ಇದೆ. ಹೀಗಾಗಿ ನಮ್ಮ ಸಂಕಟವನ್ನ ಇಸ್ರೇಲ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುತ್ತೆ. ಅದಕ್ಕೆ ಇಸ್ರೇಲ್ನ ಸಂಕಟವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇಡೀ ದೇಶವಾಗಿ ನಾವು ಇಸ್ರೇಲ್ನ ಜೊತೆ ನಿಲ್ಲದೆ ಪ್ಯಾಲೆಸ್ತೈನ್ನ ಪರವಾಗಿ ನಿಂತಿದ್ದಾಗಲೂ ಕೂಡ ಇಸ್ರೇಲ್ ನಮ್ಮ ಪರವಾಗಿ ಮಾತನಾಡ್ತಿತ್ತು. ಯಾಕೆ ಅಂತಂದ್ರೆ ಇಸ್ರೇಲ್ಗೆ ಭಯೋತ್ಪಾದನೆಯ ದೂರಗಾಮಿ ಪರಿಣಾಮ ಏನು ಅಂತ ಗೊತ್ತಿತ್ತು. ಇವತ್ತು ಭಾರತಕ್ಕೆ ಇವೆಲ್ಲ ಅರ್ಥವಾದ ನಂತರ ಇವತ್ತು ಭಾರತ ಇಸ್ರೇಲ್ನ ಪರವಾಗಿ ಮಾತನಾಡುವಂತ ಸ್ಥಿತಿ ನಿರ್ಮಾಣವಾಗಿದೆಯಲ್ಲ ಮಿತ್ರ, ಇವತ್ತು ಆ ಇಸ್ರೇಲ್ನ ದನಿಗೆ ನಾವು ದನಿಗೂಡಿಸುವಂತ ಅಗತ್ಯ ಇದೆ. ಇಸ್ರೇಲ್ನಲ್ಲಿದ್ದು ಯಹೂದಿಗಳು ಕ್ರಿಶ್ಚಿಯನ್ರಿಗಿಂತ ಮುಂಚಿನವರು. ಹಾಗೆ ನೋಡಿದ್ರೆ ಜಗತ್ತಿನ ಅತ್ಯಂತ ಪ್ರಾಚೀನ ಸಂಸ್ಕೃತಿಗಳಲ್ಲಿ ಅದೂ ಒಂದು. ಹಿಂದೂ ಧರ್ಮಕ್ಕೆ ಸಂವಾದಿಯಾಗಿ ನಿಲ್ಲಬಲ್ಲಂಥದ್ದು. ಭಗವಂತ ಕೊಟ್ಟಂತ ಕ್ರಿಶ್ಚಿಯನ್ರ ಓಲ್ಡ್ ಟೆಸ್ಟಮೆಂಟ್ ನ ಪ್ರಕಾರವೇ ಭಗವಂತ ಕೊಟ್ಟಂತ ಪ್ರಾಮಿಸ್ಡ್ ಲ್ಯಾಂಡ್ ಅನ್ನ ಪಡ್ಕೊಂಡಂತವರು. ಇದೇ ಭೂಮಿಯಲ್ಲಿ ಸೊಲೊಮನ್ ಒಂದು ಮಂದಿರವನ್ನ ಕಟ್ಟಿಸಿ ಆ ಭೂಮಿಯನ್ನ ಯಹೂದ್ಯರ ಪಾಲಿಗೆ ಪವಿತ್ರ ಸ್ಥಳವನ್ನಾಗಿಸಿಬಿಟ್ಟ. ಈ ಯಹೂದ್ಯರ ನಾಡು ಅಂತಂದ್ರೆ ಸಭ್ಯರ ನಾಡು ಮತ್ತು ಬುದ್ಧಿವಂತರ ನಾಡು ಅಂತ ಖ್ಯಾತವಾಗಿತ್ತು. ಆದರೆ ದುರದೃಷ್ಟ, ನಿರಂತರವಾದ ಆಕ್ರಮಣಕ್ಕೆ ಈ ಭೂಮಿ ತುತ್ತಾಯಿತು. ಆಕ್ರಮಣ ಮಾಡಿದವರು ಒಬ್ಬಿಬ್ರಲ್ಲ. ಪರ್ಷಿಯನ್ರು ಆಕ್ರಮಣ ಮಾಡಿದ್ರು, ರೋಮನ್ರು ಆಕ್ರಮಣ ಮಾಡಿದ್ರು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಎಲ್ಲರೂ ಆಕ್ರಮಣ ಮಾಡಿದ್ರು. ಪ್ರತಿ ಬಾರಿ ಪರಸ್ಪರ ಆಕ್ರಮಣಕ್ಕೆ ತುತ್ತಾದಾಗಲೆಲ್ಲ ಲಕ್ಷಾಂತರ ಜನ ಯಹೂದ್ಯರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗ್ಬಿಡ್ತಿದ್ರು. ರೆಫ್ಯೂಜಿಗಳಾಗಿ, ನಿರಾಶ್ರಿತರಾಗಿ ಸ್ಥಾನ ಕೊಡುವಂತೆ ಕೇಳ್ಕೊಳ್ತಿದ್ರು. ಹೀಗೆ ರೋಮನ್ನರ ದಾಳಿಗೆ ತುತ್ತಾಗಿ ಒಂದಷ್ಟು ಜನ ಯಹೂದ್ಯರು ದಕ್ಷಿಣ ಭಾರತಕ್ಕೆ ಬಂದು ಹಿಂದೂಗಳನ್ನು ಕೂಡ ಆಶ್ರಯ ಕೊಡುವಂತೆ ಕೇಳ್ಕೊಂಡಿದ್ರು. ಅದನ್ನೇ ಸ್ವಾಮಿ ವಿವೇಕಾನಂದರು ತಮ್ಮ ಚಿಕಾಗೋ ಸರ್ವಧರ್ಮ ಸಮ್ಮೇಳನದ ಮೊದಲನೇ ಭಾಷಣದಲ್ಲಿ ರೋಮನ್ನರ ದಾಳಿಗೆ ತುತ್ತಾಗಿ ಯಹೂದ್ಯರು ದಕ್ಷಿಣ ಭಾರತಕ್ಕೆ ಬಂದಾಗ ಅವರನ್ನು ಪ್ರೀತಿಯಿಂದ ಆಧರಿಸಿ ಅಪ್ಪಿಕೊಂಡ ಹಿಂದೂ ಧರ್ಮಕ್ಕೆ ಸೇರಿದವರು ನಾನು ಅನ್ನುವಂತ ಹೆಮ್ಮೆ ನನಗಿದೆ ಅಂತ ಬಲು ಹೆಮ್ಮೆಯಿಂದ ಹೇಳ್ಕೊಂಡಿದ್ದೆ. ಹಿಂದೂ ಧರ್ಮೀಯರು ಅವರನ್ನ ಎಷ್ಟು ಪ್ರೀತಿಯಿಂದ ನೋಡಿಕೊಂಡು ಅವರಿಗೆ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರೋ ಅದೇ ರೀತಿ ಜಗತ್ತಿನಲ್ಲೆಲ್ಲ ನೋಡ್ಕೊಳ್ಳಿಲ್ಲ. ಕಾಲಕ್ರಮದಲ್ಲಿ ಯಾವ್ಯಾವ ದೇಶದಲ್ಲಿ ಯಹೂದ್ಯರು ಇದ್ರೋ ಅವರಲ್ಲಿ ಸೆಕೆಂಡರಿ ಸಿಟಿಜನ್ಗಳಾಗಿದ್ದರಿಂದ ಅವರನ್ನ ಅತ್ಯಂತ ಕೆಟ್ಟದಾಗಿ ನಡೆಸಿಕೊಳ್ಳಲಾಗ್ತಿತ್ತು. ಅನೇಕ ಬಾರಿ ಅಂತೂ ಅವರ ಕಗ್ಗೊಲೆಗಳು ನಡೀತಿತ್ತು. ಆಗ್ಲೇ ನಡೆದಿದ್ದು ಜಿಯೋನಿಸ್ಟ್ ಮೂವ್ಮೆಂಟ್. ಅಂದ್ರೆ ಯಹೂದ್ಯರೆಲ್ಲ ತಾವು ತಮ್ಮ ದೇಶಕ್ಕೆ ಮರಳಬೇಕು, ಆ ದೇಶವನ್ನ ವಾಪಸ್ ಗಳಿಸ್ಕೊಳ್ಬೇಕು ಅಂತ ನೂರಾರು ವರ್ಷಗಳ ನಂತರ ತಮ್ಮ ನಾಡನ್ನ ಮರಳಿ ಪಡೆಯುವಂತ ಪ್ರಯತ್ನ ಶುರು ಮಾಡಿದ್ರು. ಮಿತ್ರ, ತಮ್ಮ ಪೀಳಿಗೆಯಿಂದ ಪೀಳಿಗೆಗೆ ಈ ಚಿಂತನೆಯನ್ನು ಅವರು ಹೇಗೆ ಹಬ್ಬಿಸಿದ್ರು ಅಂತಂದ್ರೆ, ಪ್ರತಿ ವರ್ಷ ಯಾರಾದ್ರೂ ಒಬ್ಬರ ಹುಟ್ಟಿದ ಹಬ್ಬ ಆಚರಣೆ ಮಾಡಬೇಕಾದಾಗ ಅವರು ಹುಟ್ಟಿದ ಹಬ್ಬ ಆಚರಣೆ ಮಾಡಿ ಎಲ್ಲ ಮುಗಿಯುವಾಗ ಹೇಳ್ತಿದ್ರಂತೆ, ಮುಂದಿನ ವರ್ಷ ಈ ಹುಟ್ಟಿದ ಹಬ್ಬವನ್ನ ಯಹೂದ್ಯರ ಲ್ಯಾಂಡ್ ಆಗಿರುವಂತ ಇಸ್ರೇಲ್ ನಲ್ಲಿ ಆಚರಣೆ ಮಾಡೋಣ ಅಂತ. ಹೀಗೆ ಮಾಡ್ತಾ ಇಡೀ ಒಂದು ಮೂವ್ಮೆಂಟ್ ಅನ್ನು ಹೇಗೆ ಬೆಳೆಸಿದ್ರು ಅಂತಂದ್ರೆ, ಕಾಲಕ್ರಮದಲ್ಲಿ ಹಂತ ಹಂತವಾಗಿ ಯಹೂದ್ಯರು ಇಸ್ರೇಲಿಗೆ ಹೋಗಿ, ಆಗ ಪ್ಯಾಲೆಸ್ತೈನ್ ಅಂತ ಏನ್ ಕರೆಯಲಾಗ್ತಿತ್ತು, ಅರಬ್ಬರೇ ತುಂಬಿಕೊಂಡಿದ್ರು, ಆ ಜಾಗದಲ್ಲಿ ನಿಧಾನವಾಗಿ ಹೋಗಿ ತಮಗೆ ಬೇಕಾದಷ್ಟು ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಿಧಾನವಾಗಿ ಪರ್ಚೇಸ್ ಮಾಡ್ತಾ ಇರುವಂತ ಲ್ಯಾಂಡಿನ ಮೂಲಕ ತಾವು ತಮ್ಮ ಕನೆಕ್ಷನ್ ಗಳನ್ನ ಏರ್ಪಡಿಸಿಕೊಂಡು ಅದಕ್ಕೊಂದು ಕಾಂಪೌಂಡ್ ಅನ್ನ ಹಾಕೊಂಡು ಸಣ್ಣ 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 ಕಮ್ಯೂನ್ಗಳನ್ನ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಹೀಗೆ ಇಸ್ರೇಲ್ ಅನ್ನೋ ಒಂದು ರಾಷ್ಟ್ರದ ಬೀಜಾವಾಪ ಆಯಿತು. 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಥಿಯೋಡರ್ ಹರ್ಜನಿಂದ ಆರಂಭವಾದಂತ ಈ ಜಿಯೋನಿಸ್ಟ್ ಮೂವ್ಮೆಂಟ್ ಎಷ್ಟು ವ್ಯಾಪಕವಾಗಿ ಹಬ್ಬಿತು ಅಂತಂದ್ರೆ,
ಮೊದಲ ಹಂತದಲ್ಲಿಯೇ 25,000-35,000 ಸಾವಿರ ಜನ ಯಹೂದ್ಯರು ಇಸ್ರೇಲ್ನ ಹುಡುಕೊಂಡು ಹೋದ್ರು. ಅಲ್ಲಿ 28 ಸೆಟಲ್ಮೆಂಟ್ಗಳ ಮೂಲಕ 90,000 ಎಕರೆ ಜಮೀನನ್ನ ಖರೀದಿ ಮಾಡಿ ಅವರು ಇಸ್ರೇಲ್ನ ಕಲ್ಪನೆಯನ್ನ ಕಟ್ಟಿಕೊಳ್ಳಲಾರಂಭಿಸಿದರು. ಈ ಹೊತ್ತಿನಲ್ಲೇ ಎಲಿಜರ್ ಬೆನ್ ಯಹೂದಿ ಎನ್ನುವಂತ ವ್ಯಕ್ತಿಯೊಬ್ಬ ಇಸ್ರೇಲಿಗರು ಮರೆತೇ ಹೋಗಿರುವಂತ ಹೀಬ್ರೂ ಭಾಷೆಯನ್ನ, ಅದಾಗ್ಲೇ ಸತ್ತು ಹೋಗಿತ್ತು ಅಂತ ಭಾವಿಸಿದಂತ ಹೀಬ್ರೂ ಭಾಷೆಯನ್ನ ಪುನರುಜ್ಜೀವನಗೊಳಿಸಬೇಕು ಅಂತ ಪ್ರಯತ್ನ ಪಟ್ಟ. ಆತನ ಸಾಹಸ ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ ತನ್ನ ಮನೆಯಲ್ಲಿ ಹೀಬ್ರೂ ಬಿಟ್ರೆ ಬೇರೆ ಮಾತಾಡ್ತಿರ್ಲಿಲ್ಲ, ತನ್ನ ಮಕ್ಕಳಿಗೆ ಹೀಬ್ರೂ ಬಿಟ್ರೆ ಬೇರೆ ಭಾಷೆ ಹೇಳ್ಕೊಟ್ಟಿರ್ಲಿಲ್ಲ. ಅಷ್ಟೇ ಅಲ್ಲ ಮಿತ್ರರೇ, ತನ್ನ ಹೆಂಡತಿ ಗರ್ಭಿಣಿಯಾಗಿ ಮಗುವನ್ನ ಹೆರುವ ಹೊತ್ತಿನಲ್ಲಿ ಸೂಲಗಿತ್ತಿ ಬೇರೆ ಭಾಷೆ ಮಾತನಾಡಬಾರದು ಅಂತ ಆಕೆಗೂ ಹೀಬ್ರೂ ಭಾಷೆಯನ್ನು ಹೇಳ್ಕೊಟ್ಟು ತನ್ನ ಮಗು ಕೇಳಬೇಕಾಗಿರುವಂತ ಮೊದಲ ವಾಕ್ಯ ಹೀಬ್ರೂವಿನದ್ದೇ ಆಗಿರ್ಬೇಕು ಅಂತ ಪ್ರಯತ್ನ ಪಟ್ಟ. ಈ ಭಾಷೆ ಸತ್ಯ ಹೋಗಿದೆ ಅಂತ ಆಡ್ಕೊಳ್ತಾ ಇದ್ದ ಅವನ ಮಿತ್ರರು ಕೂಡ ಈ ಸಾಹಸಕ್ಕೆ ತಲೆಬಾಗಿದ್ರು. ಕಾಲಕ್ರಮೇಣ ಹೀಬ್ರೂ ಭಾಷೆಗೆ ಮಾತನಾಡಲಿಕ್ಕೆ ಅನುಕೂಲವಾಗುವಂತ ಹೊಸ ಪದಗಳನ್ನು ಸೇರಿಸ್ತಾ ಇತ್ತು. ಒಟ್ಟಾರೆ ಸತ್ತು ಹೋಗಿದ್ದ ಒಂದು ಭಾಷೆಯನ್ನ ಪುನರುಜ್ಜೀವನಗೊಳಿಸ್ತಾ ಇತ್ತು. ಆ ಮೂಲಕ ಒಂದು ರಾಷ್ಟ್ರ ಸತ್ತೇ ಹೋಗಿದೆ ಅಂತ ಭಾವಿಸಿದ್ರಲ್ಲ, ಆ ರಾಷ್ಟ್ರಕ್ಕೆ ಮರುಜೀವ ಬಂತು. ಇಸ್ರೇಲ್ ಹೀಗೆ ಅರಳಿ ನಿಲ್ತಾ ಇದ್ದಂತೆ ಇನ್ನೊಂದಷ್ಟು ಯಹೂದ್ಯರು ತಾವು ಇಸ್ರೇಲ್ ಆರಿಸ್ಕೊಂಡು ಬಂದ್ರು, ತಮ್ಮ ಸೆಟಲ್ಮೆಂಟ್ ಗಳನ್ನ ಮಾಡಿಕೊಂಡ್ರು. ಆದ್ರೆ ಯಹೂದ್ಯರ ಪ್ರಾಬ್ಲಮ್ ಏನು ಮುಗಿದಿರಲಿಲ್ಲ. ಮೊದಲನೇ ವಿಶ್ವಯುದ್ಧ, ಮಹಾಯುದ್ಧ ಆರಂಭವಾಯಿತು. ಆಗ ಯಾರು ಈ ಜಾಗವನ್ನು ಆಳ್ತಾ ಇದ್ರು, ಆ ಒಟ್ಟೋಮನ್ನರು ಈ ಯಹೂದ್ಯರು ತಮ್ಮ ಶತ್ರು ರಾಷ್ಟ್ರಗಳಿಂದಲೇ ಇಲ್ಲಿ ಬಂದವರಾಗಿದ್ದರಿಂದ ಇವ್ರು ಇಲ್ಲಿದ್ರೆ ನಮ್ಗೆ ಡೇಂಜರ್ ಆಗುತ್ತೆ ಅಂತ ಅವರನ್ನು ಮತ್ತೆ ಓಡಿಸಿದ್ರು. ಟೆಲ್ ಅವೀವ್ ಯಹೂದ್ಯರ ನಗರ ಬಣಗುಡಲಾರಂಭಿಸಿತು. ಈ ಯಹೂದ್ಯರು ಮತ್ತೆ ಜಗತ್ತಿನ ಎದುರಿಗೆ ನಿರಾಶ್ರಿತರಾಗಿ ಎರಡೂ ಕೈಗಳನ್ನು ಚಾಚಿ ಜಾಗ ಕೊಡಿ ಅಂತ ಬೇಡ್ಕೊಂಡಿದ್ದು, ಅನೇಕರು ದಾರಿಯ ನಡುವೆಯೇ ಹಸಿವಿನಿಂದ ಸತ್ತು. ಆದರೆ ತಮ್ಮ ನಾಡು ಇಸ್ರೇಲ್ನ ಕಟ್ಟಬೇಕು ಎನ್ನುವಂತ ಆಸೆ ಮಾತ್ರ ಒಂದಿನಿತು ಹಿಂಗಿರಲಿಲ್ಲ. ಮೊದಲನೇ ಮಹಾಯುದ್ಧದಲ್ಲಿ ಇಂಗ್ಲಿಷರ ಕೈ ಮೇಲಾದ ನಂತರ ಇಂಗ್ಲಿಷರು ಇಸ್ರೇಲ್ನ ವೆಸ್ಟ್ ಬ್ಯಾಂಕ್ನ ಮತ್ತು ಇವತ್ತಿನ ಗಾಜಾ ಪಟ್ಟಿಯನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರಲ್ಲ, ಮತ್ತೆ ಯಹೂದ್ಯರು ಇಸ್ರೇಲ್ನ ಕಡೆ ಮುಖ ಮಾಡಿಕೊಂಡಿತ್ತು. ಮೊದಲನೇ ಹಂತದಲ್ಲಿ 20,000 ಜನ, ಎರಡನೇ ಹಂತದಲ್ಲಿ 80,000 ಜನ, ಮೂರನೇ ಹಂತದಲ್ಲಿ 2.5 ಲಕ್ಷದಷ್ಟು ಯಹೂದ್ಯರು ಇಸ್ರೇಲ್ನತ್ತ ಧಾವಿಸಿ ತಮ್ಮ ಸೆಟಲ್ಮೆಂಟ್ಗಳನ್ನು ರೂಪಿಸಿಕೊಂಡರು. ಎರಡನೇ ಮಹಾಯುದ್ಧ ಆದಮೇಲೆ ಬ್ರಿಟಿಷರು ಈ ಜಾಗವನ್ನ ಬಿಟ್ಟು ಹೋಗಬೇಕಾದಾಗ ಇಸ್ರೇಲಿಗರಿಗೆ ಒಂದಷ್ಟು ಜಾಗವನ್ನ ಮತ್ತು ವೆಸ್ಟ್ ಬ್ಯಾಂಕ್ ನ ಏರಿಯಾನ ಅರಬ್ಬರಿಗೆ, ಪ್ಯಾಲೆಸ್ತೇನ್ಗೆ ಅಂತ ಬಿಟ್ಕೊಟ್ಟು ಹೋದ್ರು. ಅಲ್ಲಿಂದ ಆಚೆಗೆ ಈ ಸಮಸ್ಯೆ ಪರ್ಮನೆಂಟ್ ಆಯಿತು. ಬ್ರಿಟಿಷರು ಎಲ್ಲೆಲ್ಲಿ ತಮ್ಮ ವಸಾಹತನ್ನು ಬಿಟ್ಟು ಹೋಗಿದ್ದಾರೋ ಅಲ್ಲೆಲ್ಲ ಪ್ರಾಬ್ಲಮ್ ಪರ್ಮನೆಂಟ್ ಆಗಿದೆ. ಮಿತ್ರರೇ, ಅವರು ಭಾರತವನ್ನು ಬಿಟ್ಟು ಹೋಗುವಾಗ ಹಿಂದೂಸ್ತಾನ, ಪಾಕಿಸ್ತಾನ ಅಂತ ಎರಡು ಭಾಗ ಮಾಡಿದ್ರು. ಇವತ್ತಿನವರೆಗೂ ನಾವು ಕಿತ್ತಾಡ್ತಿದ್ದೀವಿ. ಅವರು ಇಸ್ರೇಲ್ನ ಬಿಟ್ಟು ಹೋಗುವಾಗ ಇಸ್ರೇಲ್ ಮತ್ತು ಪ್ಯಾಲೆಸ್ತೇನ್ ಅಂತ ಎರಡು ಭಾಗ ಮಾಡಿದ್ರು. ಇವತ್ತಿನವರೆಗೂ ಆ ನಾಡುಗಳು ಕಿತ್ತಾಡ್ತಾ ಇವೆ. ಆದರೆ ಇಸ್ರೇಲ್ನ ಸಮಸ್ಯೆ ಒಂದು ರಾಷ್ಟ್ರವಾಗಿ ಪುನರ್ ನಿರ್ಮಾಣಗೊಂಡ ಮೇಲೂ ಕೂಡ ಮುಗ್ದಿರಲಿಲ್ಲ. ಬ್ರಿಟಿಷರು ಇಸ್ರೇಲ್ನ ಬಿಟ್ಟು ಹೋದ ನಂತರ 1948 ಮೇ ತಿಂಗಳಲ್ಲಿ ಬೆನ್ ಗುರಿಯನ್ ಇಸ್ರೇಲ್ನ ಒಂದು ರಾಷ್ಟ್ರ ಅಂತ ಘೋಷಿಸಿದ. ದೂರದಲ್ಲಿರುವಂತಹ ಹಿಂದೂಗಳ ಹಿಂದೂಸ್ತಾನವನ್ನೇ ಸಹಿಸಿದಂತ ಮುಸಲ್ಮಾನರು ತಮ್ಮ ನಡುವೆ ಒಂದು ಯಹೂದ್ಯರ ರಾಷ್ಟ್ರ ಹುಟ್ಕೊಂಡ್ರೆ ಸಹಿಸಿಕೊಳ್ತಾರೆ ಅನ್ಕೊಂಡಿದ್ದೀರೇನು? ಎಲ್ಲ ಅರಬ್ಬರು ಒಗ್ಗಟ್ಟಾದರು, ಇದನ್ನು ವಿರೋಧಿಸಿದ್ರು. ಅಲ್ಲದೆ ಈ ಅರಬ್ಬರ ನೇಷನ್ಸ್ ಲೀಗ್ ಇಸ್ರೇಲ್ನ ಮೇಲೆ ದಾಳಿ ಮಾಡಿ. ಮಿತ್ರ, ಇಸ್ರೇಲ್ ಇರುವಂತ ಜಾಗವನ್ನು ನೋಡಿದ್ರೆ ನೀವು ಗಾಬರಿ ಆಗ್ತೀರಿ. ಇಸ್ರೇಲ್ನ ಸುತ್ತಲೂ ಒಂದು ಈಜಿಪ್ಟ್ ಇದೆ, ಸಿರಿಯಾ ಇದೆ, ಜೋರ್ಡಾನ್ ಇದೆ, ಸ್ವಲ್ಪ ಪಕ್ಕದಲ್ಲೇ ಸೌದಿ ಅರೇಬಿಯಾ, ಆ ಕಡೆ ಹೋದ್ರೆ ಟರ್ಕಿ ಇದೆ. ಎಲ್ಲವೂ ಎಂಥ ಕಟ್ಟರ್ ಮುಸಲ್ಮಾನ ರಾಷ್ಟ್ರಗಳು ಅಂತಂದ್ರೆ ಯಾರು ಸಿಕ್ಕಿದ್ರು ನುಂಗು ಬಿಡಬೇಕು ಅಂತ ಕಾಯ್ತಾ ಇರುವಂತ ರಾಷ್ಟ್ರಗಳು. ಇವರೆಲ್ಲರೂ ಸೇರಿ ಆಕ್ರಮಣಕ್ಕೆ ಅಂತ ಸಜ್ಜಾಗಿ ನಿಂತಾಗ ಇಸ್ರೇಲ್ ತಡಬಡಾಯಿಸಲಿಲ್ಲ. ಇಸ್ರೇಲ್ ಡಿಫೆನ್ಸ್ ಫೋರ್ಸ್ IDF ಹೇಗೆ ಪ್ರತಿದಾಳಿ ಸಂಘಟಿಸಿತು ಅಂತಂದ್ರೆ ಎಲ್ಲ ಅರಬ್ಬರನ್ನು ಮಣ್ಣು ಮುಕ್ಕಿಸಿತು. ಜೊತೆಗೆ ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾ ಪಟ್ಟಿಯನ್ನು ಕಬಳಿಸಿಕೊಂಡು ಅಖಂಡ ಇಸ್ರೇಲ್ನ ನಿರ್ಮಾಣ ಮಾಡಿದ್ರು. ಈಗ ನೀವು ಇಸ್ರೇಲ್ನ ಸೈಜು ಮತ್ತು ಗಾಜಾ ಪಟ್ಟಿಯ ಸೈಜ್ ಅನ್ನ ಒಮ್ಮೆ ನೋಡಿಬಿಟ್ರೆ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ. ಮಿತ್ರ, ಇಸ್ರೇಲ್ ಎಷ್ಟು ದೊಡ್ಡ ರಾಷ್ಟ್ರ ಗೊತ್ತಾ? ಕರ್ನಾಟಕವನ್ನ 10 ಚೂರು ಮಾಡಿದ್ರೆ 1 ಚೂರು ಎಷ್ಟು ದೊಡ್ಡದಿರಬಹುದೋ ಅಷ್ಟೇ ದೊಡ್ಡದು ಇಸ್ರೇಲ್. ಭಾರತದಲ್ಲಿ ಮಣಿಪುರ ಅಂತ ಒಂದು ಚಿಕ್ಕ ಸ್ಟೇಟ್ ಇದೆಯಲ್ಲ, ಅದಕ್ಕೆ ಸರಿಸಮನಾಗಿರಬಹುದಾಗಿರುವಂತ ರಾಷ್ಟ್ರ ಇಸ್ರೇಲ್. ಗಾಜಾ ಪಟ್ಟಿ ಎಷ್ಟು ದೊಡ್ಡದು ಗೊತ್ತಾ? ಬೆಂಗಳೂರಿನ ಅರ್ಧ ಭಾಗದಷ್ಟು ಮಾತ್ರ. 1964ರಲ್ಲಿ ಯಾಸರ್ ಅರಾಫತ್ ಪ್ಯಾಲೆಸ್ಟೇನಿಯನ್ ಲಿಬರೇಷನ್ ಆರ್ಗನೈಸೇಷನ್ ಕಟ್ಟಿದ. ಆ ಮೂಲಕ ಪ್ಯಾಲೆಸ್ಟೇನಿಯನ್ ನ್ಯಾಷನಲ್ ಅಥಾರಿಟಿಯನ್ನು ನಿರ್ಮಿಸಿಕೊಂಡು ಪ್ರತ್ಯೇಕ ಪ್ಯಾಲೆಸ್ಟೈನ್ನ ಕಲ್ಪನೆಯನ್ನು ಹುಟ್ಟುಹಾಕಿದ. 1967ರಲ್ಲಿ ಜೋರ್ಡಾನ್ ಮತ್ತೆ ಈಜಿಪ್ಟ್ ಅನ್ನ ಸೇರಿಸಿಕೊಂಡು ಈ ಅರಬ್ ಲೀಗ್ ಮತ್ತೆ ಇಸ್ರೇಲ್ನ ಮೇಲೆ ದಾಳಿ ಮಾಡಿತು. ಈ ಬಾರಿ ಇಸ್ರೇಲ್
6 ದಿನಗಳಲ್ಲಿ ಅರಬ್ಬರ ಸೇನೆಯ ಮಂಡು ಮುಕ್ಕಿಸಿ ಕಾಲಿಗೆ ಕೆಳಕೊಂಡು ಬಿಡ್ತು. ಈಜಿಪ್ಟ್ನ ಕೆಲವು ಭೂಪ್ರದೇಶಗಳು ಕೂಡ ಇಸ್ರೇಲ್ನ ತೆಕ್ಕೆಗೆ ಬಂದ್ಬಿಡ್ತು. 1973ರಲ್ಲಿ ಈ ಪಡೆ ಮತ್ತೊಮ್ಮೆ ದಾಳಿ ಮಾಡಿತು. ಈ ಬಾರಿ ಇಸ್ರೇಲ್ ಹಬ್ಬದಲ್ಲಿ ಮುಳುಗಿದ್ದಾಗ ಆರಂಭದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಿದಾದರೂ ಆನಂತರ ಹೇಗೆ ಮುಗಿಬಿತ್ತು ಅಂತಂದ್ರೆ, ಈಜಿಪ್ಟ್ ಪೂರ್ಣ ಪ್ರಮಾಣದಲ್ಲಿ ತಾನಿನ್ನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ಕೊಳ್ತಂದೆ ಇಸ್ರೇಲ್ನ ಮೊದಲ ಬಾರಿಗೆ ರಾಷ್ಟ್ರ ಅಂತ ಒಪ್ಕೊಳ್ತು. ಇಸ್ರೇಲ್ ಈಜಿಪ್ಟ್ ನಿಂದ ತಾನು ವಶಪಡಿಸಿಕೊಂಡಿದ್ದ ಭಾಗವನ್ನು ಅದನ್ನು ಮರಳಿಸಿಬಿಡ್ತು. ಎಲ್ಲವೂ ಸರಿ ಹೋಯ್ತು ಅಂತ ಅನ್ಕೊಂಡ್ರೇನು? ಆದ್ರೆ ಇಸ್ರೇಲ್ನ ಸಮಸ್ಯೆಗಳು ಮಾತ್ರ ಮುಗಿದಿರಲಿಲ್ಲ. ಸುತ್ತಲೂ ಇದ್ದಂತ ಈ ಮುಸಲ್ಮಾನ್ ರಾಷ್ಟ್ರಗಳು ಸುಮ್ಮನೆ ಇರ್ತವೆ ಅನ್ಕೊಂಡ್ರ? ಪಕ್ಕದಲ್ಲಿರುವಂತ ಒಂದು ಪಾಕಿಸ್ತಾನವನ್ನೇ ನಮ್ಗೆ ಸಹಿಸಿಕೊಳ್ಳಿಕ್ಕೆ ಆಗ್ತಿಲ್ಲ, ಇನ್ನು ಬಾರ್ಡರ್ನ ಎಲ್ಲಾ ಭಾಗಗಳಲ್ಲೂ ಇರುವಂತ ಮುಸಲ್ಮಾನರನ್ನ ಹೇಗೆ ಸಹಿಸ್ಕೋಬೇಕು? ಒಂದಲ್ಲ ಒಂದು ರೀತಿಯಲ್ಲಿ ಕಾಟ ಕೊಡ್ತಾನೆ ಇದ್ರು ಮುಸ್ಲಿಂ. 1976 ಆ ವೇಳೆಗೆ ಒಂದು ವಿಮಾನವನ್ನ ಹೈಜಾಕ್ ಮಾಡಲಾಯಿತು ಇಸ್ರೇಲ್. ಎಂಟಬ್ಬೆಗೆ ಆ ವಿಮಾನವನ್ನ ತೆಗೆದುಕೊಂಡು ಹೋದ್ರು. 240ಕ್ಕೂ ಹೆಚ್ಚು ಇಸ್ರೇಲಿ ಪ್ರಯಾಣಿಕರು ಅದರಲ್ಲಿದ್ದರು. ಅದರಲ್ಲಿದ್ದಂತ ಯಹೂದ್ಯರನ್ನ ಪ್ರತ್ಯೇಕಿಸಿದಂತ ಈ ಭಯೋತ್ಪಾದಕರು ಅಕಸ್ಮಾತ್ ನೀವು ಅರೆಸ್ಟ್ ಮಾಡಿರುವಂತ ಬಂಧಿಸಿರುವಂತ ನಮ್ಮ ಭಯೋತ್ಪಾದಕರನ್ನ ಬಿಡ್ಲಿಲ್ಲ ಅಂತಂದ್ರೆ ಇವರನ್ನು ನಾಶ ಮಾಡ್ತೀವಿ ಅಂತ ಹೇಳಿದ್ರು. 40ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಬಿಡಬೇಕು ಅನ್ನುವಂತ ಕಂಡೀಷನ್ ಇತ್ತು. ಆದ್ರೆ ಇಸ್ರೇಲ್ ಇದಕ್ಕೆ ಬಗ್ಲಿಕ್ಕೆ ತಯಾರಾಗಲಿಲ್ಲ. ಜೊನಾಥನ್ ನೆತನ್ಯಾಹು ಲೆಫ್ಟಿನೆಂಟ್ ಕರ್ನಲ್ ಅವರು ಒಂದು ಟೀಮ್ ಅನ್ನು ರಚಿಸಿಕೊಂಡು ಮೊಸಾದ್ ಕೊಟ್ಟಂತ ಇನ್ಪುಟ್ಸ್ ನ ಆಧಾರದ ಮೇಲೆ 4000 ಕಿಲೋಮೀಟರ್ ದೂರಕ್ಕೆ ವಿಮಾನಗಳನ್ನ ತೆಗೆದುಕೊಂಡು ಹೋಗಿ ಉಗಾಂಡಾದ ಈದಿ ಅಮೀನ್ ನ ನೇತೃತ್ವದಲ್ಲಿ ಇವರು ಎಲ್ಲಿಟ್ಟಿದ್ರು ಆ ಜಾಗವನ್ನು ಗುರುತಿಸಿಕೊಂಡು ಅಲ್ಲಿ ದಾಳಿ ಮಾಡಿ ತಮ್ಮ ಎಲ್ಲ ಪ್ರಯಾಣಿಕರನ್ನು ಬಿಡಿಸಿಕೊಂಡು ಬಂದ್ರಲ್ಲದೆ ಅವರು ಅಲ್ಲಿದ್ದಂತ ಉಗಾಂಡಾದ ಸೈನಿಕರನ್ನು ನಾಶ ಮಾಡಿದ್ರು. ಉಗಾಂಡಾದ ಏರ್ಬೇಸ್ ಅನ್ನು ಧ್ವಂಸಗೊಳಿಸಿದ್ರು. ಇಸ್ರೇಲ್ನ ತಾಕತ್ತು ಜಗತ್ತಿಗೆ ಪರಿಚಯ ಆಗಿದ್ದಾರೆ. ಸುತ್ತಲೂ ಇರುವಂತವ್ರನ್ನ ಎದುರಿಸಿ ನಿಲ್ಲಬೇಕು ಅಂತಂದ್ರೆ ಈ ತರದೊಂದು ತಾಕತ್ತಿನ ಪ್ರದರ್ಶನ ಆಗ್ಲೇಬೇಕಿತ್ತು. ಇಸ್ರೇಲ್ನ ಗೆಲ್ಲೋದು ಸಾಧ್ಯವೇ ಇಲ್ಲ ಅಂತ ಗೊತ್ತಾದಾಗ ಸಹಜವಾಗಿಯೇ ಯಾಸೆರ್ ಅರಾಫತ್ ಸಮಾಧಾನ ಮಾಡಿಕೊಂಡ್ರು ಮತ್ತು 1993ರಲ್ಲಿ ಇಸ್ರೇಲ್ನ ಜೊತೆಗೆ ಒಂದು ಶಾಂತಿ ಸಂಧಾನಕ್ಕೆ ಸಹಿ ಮಾಡಿದ್ರು. ಆದ್ರೆ ಮುಸಲ್ಮಾನ್ ಭಯೋತ್ಪಾದಕರಿಗೆ ಇದು ಸರಿ ಹೊಂದಲಿಲ್ಲ. ಹಮಾಸ್ ಎನ್ನುವಂತ ಉಗ್ರವಾದಿ ಸಂಘಟನೆ ಮೈದಳಲಿಕ್ಕೆ ಇದು ಪೂರಕವಾದ ವಾತಾವರಣವನ್ನು ನಿರ್ಮಿಸಿಕೊಡ್ತು. ಸದಾಕಾಲ ಈ ಮುಸಲ್ಮಾನರೊಂದಿಗೆ ಸೌಹಾರ್ದಯುತವಾದ ಬಾಂಧವ್ಯವನ್ನು ಇಟ್ಕೊಳ್ಬೇಕು ಅಂತಾನೆ ತಾವು ಗೆದ್ದಿದ್ದ ಅನೇಕ ಪ್ರದೇಶಗಳನ್ನ ಬಿಟ್ಕೊಟ್ಟಿದ್ದಂತ ಇಸ್ರೇಲಿಗರು ಈ ಬಾರಿ ಗಾಜಾ ಪಟ್ಟಿಯಲ್ಲಿ ಇಸ್ರೇಲಿಗರ ಅಥವಾ ಯಹೂದ್ಯರ ಸೆಟಲ್ಮೆಂಟ್ ಏನ್ ಮಾಡಿದ್ರು ಅದನ್ನು ಖಾಲಿ ಮಾಡಿಸಿ ಅವರು ವಾಪಸ್ ಮೇನ್ ಲ್ಯಾಂಡ್ ಇಸ್ರೇಲಿಗೆ ಕರೆಸ್ಕೊಂಡ್ರು. ಅಷ್ಟೇ ಅಲ್ಲದೆ ಗಾಜಾ ಪಟ್ಟಿಯಲ್ಲಿದ್ದಂತ ಇಸ್ರೇಲಿ ಸೈನಿಕರನ್ನು ಕೂಡ ವಾಪಸ್ ಕರೆಸಿಕೊಂಡು ಅವರು ಕೂಡ ನೆಮ್ಮದಿಯಾಗಿರುವಂತೆ ನೋಡ್ಕೋಬೇಕು ಅಂತ ಪ್ರಯತ್ನ ಪಟ್ಟರು. ಆದ್ರೆ ಮುಸಲ್ಮಾನರಿಗೆ ಈ ನೆಮ್ಮದಿಯೆಲ್ಲ ಎಲ್ಲಿ ಸಾಕಾಗತ್ತೆ? ಅವರಿಗೆ ಬೇಕಾಗಿರುವುದು ತಮ್ಮ ಪಕ್ಕದಲ್ಲಿರುವಂತ ಯಹೂದ್ಯರ ನಾಶ ಮಾತ್ರ. ಹೀಗಾಗಿ ಹಮಾಸ್ ನಿಧಾನವಾಗಿ ಅಲ್ಲಿನ ಜನರ ತಲೆಯೊಳಗೆ ಇಸ್ರೇಲಿ ವಿರುದ್ಧದ ಚಿಂತನೆಗಳನ್ನು ವ್ಯಾಪಕವಾಗಿ ಬೆಳೆಸಲಾರಂಭಿಸಿದಂತೆ ಹ್ಯೂಮನ್ ಬಾಂಬ್ಗಳಾಗಿ ಅನೇಕರು ಇಸ್ರೇಲಿನ ಮೇಲೆ ಆಕ್ರಮಣ ಮಾಡುವಂತ ಪ್ರಯತ್ನವನ್ನು ಮಾಡಿಸಿದರು. ಆಗ ನಿಶ್ಚಯ ಮಾಡಿದಂತ ಇಸ್ರೇಲ್ ಏನ್ ಮಾಡ್ತಾ ಗೊತ್ತೇನು? ಈ ಗಾಜಾ ಪಟ್ಟಿಯ ಸುತ್ತಲೂ ತನ್ನ ಸೈನಿಕರನ್ನು ನಿಲ್ಲಿಸಿ ಪಹರೆ ಹಾಕಿಸಿ ಯಾರೂ ಕೂಡ ಗಾಜಾ ಪಟ್ಟಿಯಿಂದ ಆಚೆಗೆ ಬರುವಂತೆ ಮತ್ತು ಇಲ್ಲಿಂದ ಒಳಗೆ ಹೋಗಬೇಕಾದ್ರೆ ಇಸ್ರೇಲಿನ ಅನುಮತಿ ತೆಗೆದುಕೊಂಡೇ ಹೋಗುವಂತೆ ಮಾಡಲಾಯಿತು. ಈಗಂತೂ ಹೇಗಿದೆ ಅಂತಂದ್ರೆ ಗಾಜಾ ಪಟ್ಟಿಗೆ 1 kg ಅಕ್ಕಿ ಹೋಗಬೇಕು ಅಂತಂದ್ರೂ ಕೂಡ ಅದು ಇಸ್ರೇಲ್ನ ಅನುಮತಿ ಪಡ್ಕೊಂಡೇ ಹೋಗಬೇಕು ಎನ್ನುವಂತ ವಾತಾವರಣ ನಿರ್ಮಾಣ ಆಯಿತು. ಇದು ಹಮಾಸ್ನ ಬೆಳವಣಿಗೆಗೆ ಇನ್ನೂ ಅನುಕೂಲ ಮಾಡಿಕೊಡ್ತು. ಇಸ್ರೇಲಿಗರು ನಮ್ಮ ಮೇಲೆ ಯಾವ ತರದ ದೌರ್ಜನ್ಯ ಮಾಡ್ತಾರೆ ನೋಡಿ ಅಂತ ಹೇಳುವ ಮೂಲಕವೇ ಅವರು ಇಸ್ರೇಲ್ನ ವಿರುದ್ಧ ತೊಡೆತಟ್ಟಿ ನಿಲ್ಲುವಂತ ಪ್ರಯತ್ನ ಮಾಡಿದ್ರು. ಅದರ ಪ್ರಯತ್ನವಾಗಿಯೇ ಈಗ ಈ ಗಲಾಟೆ ನಡೀತಾ ಇದೆ. ಮೊನ್ನೆ ರಂಜಾನ್ ನಲ್ಲಿ ಒಂದು ಮಸೀದಿಯಿಂದ ಕಲ್ಲುಗಳು ಇಸ್ರೇಲ್ನ ಪೊಲೀಸರ ಮೇಲೆ ಬಿದ್ದವು. ಅದಕ್ಕೆ ಪೊಲೀಸ್ ಆಕ್ಷನ್ ಆಯಿತು. ಅದಕ್ಕೆ ತಮಗೆ ಕೋಪ ಬಂದಿದೆ ಅಂತ ಹಮಾಸ್ನವರು ತಾವು ರಾಕೆಟ್ ನ ಉಡಾಯಿಸ್ತೀವಿ ಅಂತ ನಿಶ್ಚಯ ಮಾಡಿ ಇಸ್ರೇಲ್ನ ಮೇಲೆ ಬಾಂಬ್ ದಾಳಿ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಇಸ್ರೇಲ್ ಸುಮ್ಮನಿಲ್ಲ, ರಿಟಾಲಿಯೇಟ್ ಮಾಡಲಿಕ್ಕೆ ನಿಂತುಬಿಟ್ಟಿದೆ. ಮಿತ್ರ ನೆನಪಿರ್ಲಿ, ಪಕ್ಕದ ರಾಷ್ಟ್ರ ಪಾಕಿಸ್ತಾನದಿಂದ ನಮ್ಮ ಮೇಲೆ ಭಯೋತ್ಪಾದಕ ದಾಳಿಯಾದಾಗ ಭಾರತ ಕೈ ಕಟ್ಕೊಂಡು ಕೂತ್ಕೊಳ್ಳುತ್ತೇನು? ಬಾಂಗ್ಲಾದೇಶ ನಮ್ಮ ವಿರುದ್ಧ ತರಲೆ ಮಾಡಿದ್ರೆ ಭಾರತ ಕೈ ಕಟ್ಕೊಂಡು ಕೂತ್ಕೊಳ್ಳಿಕ್ಕಾಗತ್ತೇನು? ಚೀನಾ ಈ ದೇಶದ ಕೆಲವು ಬುದ್ಧಿಜೀವಿಗಳಿಗೆ ಎಂಜಲು ಕಾಸನ್ನ ಕೊಟ್ಟು ಭಾರತದ ವಿರುದ್ಧ ಮಾತನಾಡಿಸ್ತಾ ನಿಂತ್ರೆ ಭಾರತ ಸುಮ್ಮನೆ ಕೂತ್ಕೊಳ್ಳುತ್ತೇನು? ನಮ್ಮ ಸಾರ್ವಭೌಮತೆಗೆ ಧಕ್ಕೆ ಬಂದಾಗ ಹೇಗೆ ಭಾರತ ಪ್ರತಿರೋಧ ಮಾಡುತ್ತೋ ಹಾಗೆಯೇ ಇಸ್ರೇಲ್ನ ಸಾರ್ವಭೌಮತೆಗೆ ಧಕ್ಕೆ ಬಂದಾಗ ಇಸ್ರೇಲು ಕೂಡ ಪ್ರತಿರೋಧ ತೋರ್ತಾ ಇದೆ. ಇದು ನಾನು ಹೇಳ್ತಾ ಇಲ್ಲ, ಸ್ವತಃ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್, ಯಾರು ಲಿಬರಲ್ಗಳ ಫೇವರಿಟ್ ಅದೇ ಜೋ ಬೈಡನ್ ಹೇಳಿದ್ದಾರೆ, ತನ್ನ ರಾಷ್ಟ್ರದ ಸಾರ್ವಭೌಮತೆಗೆ ಧಕ್ಕ ಬಂದಿರುವಾಗ ಇಸ್ರೇಲ್ ತನ್ನ ರಕ್ಷಣೆ ತಾನು ಮಾಡ್ಕೊಳ್ತಾ ಇರೋದನ್ನ ನಾವು ವಿರೋಧಿಸೋದಿಲ್ಲ ಅಂತ.
ಹೀಗಾಗಿ ಇವತ್ತು ಇಸ್ರೇಲ್ ಸಮರ್ಥವಾಗಿ ಈ ದಾಳಿಯನ್ನು ಎದುರಿಸಿಕೊಂಡು ನಿಂತಿದೆ. ಇಷ್ಟಕ್ಕೂ ಈ ಲಿಬರಲ್ಗಳ ಬುದ್ಧಿಜೀವಿಗಳ ಪ್ರಾಬ್ಲಮ್ ಏನು, ಅವರ ದ್ವಂದ್ವ ಏನು ಅಂತ ನಿಮಗೆ ಕೇಳಿದ್ರೆ ಗಾಬರಿ ಆಗ್ತೀರಿ ನೀವು. ಇಸ್ರೇಲ್ ಜೊತೆಗೆ ನಡೆದ ಅನೇಕ ಯುದ್ಧಗಳ ಕಾಲಕ್ಕೆ ಕೆಲವು ಪ್ಯಾಲೆಸ್ತೀನಿಯರು ಅವರು ತಮ್ಮ ನಾಡನ್ನ ಕಳ್ಕೊಂಡು ಬೇರೆ ಕಡೆ ಓಡ್ ಹೋಗ್ಬಿಟ್ರಲ್ಲ, ಅವರನ್ನ ಇಸ್ರೇಲ್ ನಲ್ಲಿ ವಾಪಸ್ ಸೆಟ್ಲ್ ಮಾಡಬೇಕು ಅಂತ ಇವ್ರ ಗಲಾಟೆ. ಆದ್ರೆ ಇದೇ ಜನ ಕಾಶ್ಮೀರದಲ್ಲಿ ಮುಸಲ್ಮಾನರ ದೌರ್ಜನ್ಯಕ್ಕೆ ತುತ್ತಾಗಿ ಎಲ್ಲ ಪಂಡಿತರು ಓಡಿ ಹೋದ್ರಲ್ಲ, ಅವರನ್ನು ವಾಪಸ್ ಸೆಟ್ಲ್ ಮಾಡಬೇಕು ಅಂತ ಹೇಳಿದಾಗ ಮಾತ್ರ ಗಲಾಟೆ ಮಾಡ್ತಾರೆ. ಜೆರೂಸಲಂನ ಸುತ್ತಲೂ ಯಹೂದ್ಯರ ಸೆಟಲ್ಮೆಂಟ್ ಆಗಿದೆಯಲ್ಲ, ಅದನ್ನ ಖಾಲಿ ಮಾಡಿಸಬೇಕು ಅಂತ ಹೇಳ್ತಾರೆ. ಆದ್ರೆ ಪಕ್ಕದ ರಾಷ್ಟ್ರದಿಂದ ಭಾರತಕ್ಕೆ ಬಂದಿರುವಂತ ರೋಹಿಂಗ್ಯಾಗಳ ಸೆಟಲ್ಮೆಂಟ್ ಅನ್ನ ಖಾಲಿ ಮಾಡಿಸಿ ಅವರನ್ನು ಓಡಿಸಬೇಕು ಅಂದಾಗ ಮಾತ್ರ ಬಾಯ್ ಬಡ್ಕೊಳ್ತಾರೆ. ಇಸ್ರೇಲ್ನ ಪಕ್ಕದಲ್ಲಿ ಒಂದು ಅರಬ್ ರಾಷ್ಟ್ರ ನಿರ್ಮಾಣ ಆಗ್ಲಿ ಬಿಡ್ರಿ ಅಂತ ಹೇಳುವಂತ ಇವರು ಪಾಕಿಸ್ತಾನದ ಒಳಗೆ ನಮ್ಮನ್ನು ಪ್ರತ್ಯೇಕ ಮಾಡಿ ಅಂತ ಕೇಳ್ಕೊಳ್ತಾ ಇರುವಂತ ಬಲೂಚಿಗಳ ಬಗ್ಗೆ ಮಾತ್ರ ಬಾಯಿ ಮುಚ್ಕೊಂಡು ಕೂತಿರ್ತಾರೆ. ಇಂಥ ದ್ವಂದ್ವಗಾರನನ್ನ ಪಕ್ಕಕ್ಕಿಟ್ಟು ಇವತ್ತು ನಾವೆಲ್ಲರೂ ನಮ್ಮ ಆಲ್ ವೆದರ್ ಫ್ರೆಂಡ್ ಆಗಿರುವಂತ ಇಸ್ರೇಲ್ನ ಜೊತೆಗೆ ನಿಲ್ಲುವಂತ ಅವಶ್ಯಕತೆ ಇದೆ. ಮಿತ್ರರೇ, ಇಸ್ರೇಲ್ ನಮ್ಮ ಎಲ್ಲ ಸಮಸ್ಯೆಗಳಲ್ಲೂ ಧೈರ್ಯವಾಗಿ ಜಗತ್ತಿನ ಯಾವ ರಾಷ್ಟ್ರವನ್ನು ಕೇರ್ ಮಾಡದೆ ನಮ್ಮ ಜೊತೆಗೆ ನಿಂತುಕೊಂಡಿದೆ. ಇವತ್ತು ನಾವು ಕೂಡ ಭಾರತೀಯರೆಲ್ಲರೂ ಇಸ್ರೇಲ್ನ ಜೊತೆಗೆ ನಿಂತುಕೊಳ್ಳೋಣ.